ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಗರುಡಾಚಾರ್ ಪಾಳ್ಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ 3ನೇ ವರ್ಷದ ವಾರ್ಷಿಕೋತ್ಸವ ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಭಕ್ತರಿಗೆ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಅವರ ಕುಟುಂಬದಿಂದ ಅನ್ನ ಸಂತರ್ಪಣೆ ಜೊತೆಗೆ ಆಪಲ್, ಮೈಸೂರು ಪಾಕ್ ಹಾಗೂ ಪ್ರಸಾದವನ್ನು ವಿತರಣೆ ಮಾಡಿದರು. ಹೌದು, ಗರುಡಾಚಾರ್ ಪಾಳ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 3ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿದ್ದು, ಸಾವಿರಾರು ಭಕ್ತರು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಅನ್ನ ಪ್ರಸಾದ ಸ್ವೀಕರಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಅವರು ಮಾತನಾಡಿ, ಕಳೆದ 25 ವರ್ಷಗಳಿಂದ ದೇವರಿಗೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದು, ಈಗ ನೂತನವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯದ ರೀತಿಯಲ್ಲಿಯೇ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಇಂದಿಗೆ 3 ವರ್ಷವಾಗಿದ್ದು, ಶ್ರೀ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರ ನೆರವೇರಿಸಿ ಹೋಮ ಹವನಗಳನ್ನು ಮಾಡಿ 3ನೇ ವರ್ಷದ ವಾರ್ಷಿಕೋತ್ಸವ ನಡೆಸಲಾಯಿತು ಎಂದರು. ಇದು ವಿಶೇಷವಾಗಿ ಇದು ವಾರ್ಷಿಕೋತ್ಸವ ಅಂತೇಳಿ ಇವತ್ತು ಮಂಜುನಾಥ ಸ್ವಾಮಿ ದೇವಾಲಯ ಕಟ್ಟಿದ ಮೇಲೆ ಇದು ಎಷ್ಟು 3ನೇ ವರ್ಷದ ವಾರ್ಷಿಕೋತ್ಸವ. ಅದು ಹಿಂದೆ ದೇವಸ್ಥಾನ ಇದ್ದಾಗ ಅದು 25 ವರ್ಷಗಳಿಂದ ಮಾಡ್ತಾ ಬಂದಿದ್ವಿ. ಇದು ಕಟ್ಟಿದ ಮೇಲೆ ಇದು 3ನೇ ವರ್ಷ ವಾರ್ಷಿಕೋತ್ಸವ. ಪ್ರತಿ ವರ್ಷ ಕೂಡ ವಿಶೇಷವಾಗಿ ಇವತ್ತು ಹೋಮ ಹವನಾದಿಗಳನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವಾಲಯಕ್ಕೆ ಬರುವಂಥ ಭಕ್ತರಿಗೆ ಒಳ್ಳೆಯದಾಗಲಿ, ಒಳಿತಾಗಲಿ, ಮತ್ತು ಯಾವುದೇ ರೀತಿ ತಂತ್ರ ಮಂತ್ರಗಳು ದೇವಸ್ಥಾನದಲ್ಲ ದೇವ್ರಿಗೆ ಆಗದಂಗೆ ಸಾರ್ವಜನಿಕವಾಗಿ ಒಳ್ಳೆಯದಾಗಬೇಕು, ಜನರು ಕೇಳ್ಕೊಂಡಂಥ ಬೇಡಿಕೆಗಳು ಈಡೇರಿಸಬೇಕು, ಜನರ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತೇಳಿ ಮಂಜುನಾಥ ಸ್ವಾಮಿನಲ್ಲಿ ನಾವೆಲ್ಲರೂ ಕೂಡ ಭಕ್ತರ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವಾರ್ಷಿಕೋತ್ಸವನ ಸಾರ್ವಜನಿಕರು ಭಕ್ತರ ಆಶ್ರಯದಲ್ಲಿ ಇದು ನಾವು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷ ಕೂಡ ನಾವು ಇದನ್ನು ಆಚರಣೆ ಮಾಡ್ತಾಯಿದ್ವಿ. ಇದು ಬೆಳಗ್ಗೆ ಪ್ರಾರಂಭ ಮಾಡಿದ್ವಿ. ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆಯವರೆಗೂ ಪ್ರಸಾದ ವಿನಿಯೋಗ ಮಾಡಿದ್ದೀವಿ. ಹಾಗೆ ದೇವರಿಗೆ ಅಭಿಷೇಕ, ಹೋಮ ಹವನಾದಿಗಳನ್ನು ಮಾಡಿ ಪ್ರಸಾದ ವಿತರಣೆ ಮಾಡಿದ್ವಿ. ಈಗಲೂ ಪ್ರಸಾದ ಸುಮಾರು 3,000 ಭಕ್ತರಿಗೆ ಪ್ರಸಾದ ಇವತ್ತು ವಿನಿಯೋಗ ಮಾಡ್ತಾಯಿದ್ವಿ ಬೆಳಗ್ಗೆಯಿಂದ. ಪ್ರತಿ ಸೋಮವಾರ ಪ್ರಸಾದ ಹಾಗೆ ಮತ್ತು ಸಿಹಿ ತಿಂಡಿ ಕೊಡ್ತೀವಿ. ಇವತ್ತು ವಿಶೇಷವಾಗಿ ವಾರ್ಷಿಕೋತ್ಸವ ಅನ್ನೋದರಿಂದ ಪ್ರತಿವರೆಗೂ ಆಪಲನ್ನು ಕೊಡ್ತಾಯಿದ್ದೀವಿ ದೇವರ ಪ್ರಸಾದ. ನಾವು ಭಕ್ತರ ಆಶೀರ್ವಾದದಿಂದ ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೆ ಮುಂದುವರಿಸಲಿ. ನಾವು ಕೂಡ ಮಂಜುನಾಥ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾರು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಏನು ಅವ್ರ ಬೇಡಿಕೆಗಳಿದೆ, ಅವ್ರ ಕಷ್ಟ ಕಾರ್ಪಣ್ಯಗಳಿದೆ, ಅವೆಲ್ಲವೂ ಈಡೇರಿಸಿ ಅವ್ರ ಇಷ್ಟಾರ್ಥನ ಸಿದ್ಧಿ ಮಾಡಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಂತೇಳಿ ನಾವು ಎಲ್ಲ ಭಕ್ತರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಗ್ರಾಮದ ಪರವಾಗಿ ನಾವು ದೇವರಲ್ಲೇ ಪ್ರಾರ್ಥನೆ ಮಾಡ್ತೀವಿ. ತಾಲೂಕು ಅಭಿವೃದ್ಧಿ ನಷ್ಟ, ಸಾಮಾಜಿಕ ನಷ್ಟ ಅಂತೇಳಿದೆ. ನಾನು ಇದು ಕಟ್ಟೋಕ್ಕೆ ಆ ಜಮೀನು ಶಾಂಕ್ಷನ್ ಮಾಡಿಸ್ಕೊಂಡ್ಬಂದಿದ್ದು 3 ಸಾರಿ ಕ್ಯಾಬಿನೆಟ್ನಲ್ಲಿ ಬಂದು ರಿಜೆಕ್ಟ್ ಮಾಡಿದ್ರು. ಒಂದು ಸಾರಿ 99 ಇಯರ್ಸ್ ಲೀಸು ಅಂದರು, ಇನ್ನೊಂದು ಸಾರಿ ಬಂದರೆ 50 ಲಕ್ಷ ಕಟ್ಟು ಅಂದರು. ಎರಡಕ್ಕೂ ಕ್ಯಾಬಿನೆಟ್ನ ರಿಜೆಕ್ಟ್ ಮಾಡಿಸಿ ಮತ್ತೆ 3ನೇ ಸಾರಿ ಹಾಕಿಸಿ
ಆಮೇಲೆ ಬೊಮ್ಮಾಯಿತ ಗಲಾಟೆ ಮಾಡಿ 4 ಎಕರೆ ಶಾಂಕ್ಷನ್ ಮಾಡೋದು. ಇವತ್ತು 25 ಕೋಟಿ ಅದ್ರ ಬೆಲೆ ಆಯ್ತಾ ಇಲ್ಲ ಅಲ್ಲೇ 1 ಎಕರೆ 5 ಕೋಟಿ ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಅದಕ್ಕೆ ಹೇಳಿದ್ದು ಈ ತಾಲೂಕಿನಲ್ಲಿ 50 ವರ್ಷ ಆಡಳಿತ ಮಾಡಿದ ಸಮುದಾಯಗಳು, ಮೇಲ್ವರ್ಗ ಸಮುದಾಯಗಳಿಗೂ ಇಲ್ಲಿ ಇಷ್ಟು ಆಸ್ತಿ ಇಲ್ಲ, ಒಂದು ಭವನ ತಿಂಗಳಿಗೆ 5 ದಿನ ಕಟ್ಸ್ಕೊಟ್ಟಿದ್ದೀನಿ. ಆಮೇಲೆ ಪರಿಶಿಷ್ಟ ಜಾತಿಯವ್ರಿಗೆ ಭವನ ಕೊಡಿಸಿದ್ದೀನಿ, ಗೊಲ್ಲರಿಗೆ ಲ್ಯಾಂಡ್ ಫ್ರೀಯಾಗಿ ಕೊಡಿಸಿ ಸರ್ಕಾರದಿಂದ ದುಡ್ಡು ಕೊಡಿಸಿದ್ದೀನಿ, ಅಂಬೇಡ್ಕರ್ ಭವನ ಕಟ್ಸಿದ್ದೀನಿ 4 ಕೋಟಿ ರೂಪಾಯಿನಲ್ಲಿ. ಎಲ್ಲ ಸಮುದಾಯಗಳಿಗೂ ಭವನಗಳಿಗೆ ಹಣ ಕೊಡಿಸಿದ್ದೀನಿ, ಜಾಗ ಕಾದು ನೋಡಿ, ಅದಕ್ಕೆ ಅದೇ ಉತ್ತರ ಸಿಗ್ತದೆ. ಈಗ ನಾವು ಮಹಾಭಾರತದಲ್ಲಿ ಕರ್ಣನ ಕೇಳಿದ್ದೀವಿ, ನಾವು ಅದು ಮಹಾಭಾರತನೂ ನೋಡಿಲ್ಲ, ಏನೂ ನೋಡಿಲ್ಲ. ಇವತ್ತು ಕಾಲಕ್ಕೆ ದಾನಶೂರ ಕರ್ಣ ಅಂದರೆ MTP ಸಾರು. ಅಲ್ಲಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಬಿಟ್ಟರೆ ಇವತ್ತು ನಮಗೆ ಕಣ್ಣು ಕಾಣಿಸ್ತಾ ಇರೋದು MTP ಸಾರು. ಅವರು ಅಂದು ಇವರು ಇಂದು ಅಲ್ವಾ, ಹೆಗ್ಗಡೆ ಅವರು ಬಿಟ್ಟರೆ MTP ಸಾರು. ಹಂಗಾಗಿ ಸುಮಾರು ಒಂದು 30 ಆಶ್ರಮಗಳಿಗೆಲ್ಲ ದಾನ ಮಾಡ್ತಾ ಇದ್ದಾರೆ. ಡೈಲಿ ಅವರು ಸಮಾಜ ಸೇವೆ ಮಾಡ್ತಾನೆ ಇದ್ದಾರೆ. ಭಗವಂತ ಅವ್ರಿಗೂ ಅವ್ರ ಕುಟುಂಬಕ್ಕೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ, ಇನ್ನೂ ಈ ಥರ 100 ಸೇವೆಗಳು ಮಾಡಲಿ ಅಂತ ಮಂಜುನಾಥ ಸ್ವಾಮಿಗಳ ಪಾದಗಳಲ್ಲಿ ನಾವೆಲ್ಲ ಕೇಳ್ಕೊಳ್ಳೋಣ. ಅವ್ರಿಗಿನ್ನೂ ಆಯುಸ್ಸು ಆರೋಗ್ಯ ಅವ್ರ ಶ್ರೀಮತಿಯವ್ರಿಗೆಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ನಮಸ್ಕಾರ. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.